ಸೊ ಇಂಥದನ್ನೆಲ್ಲ ಮಟ್ಟ ಹಾಕೋದಿಕ್ಕೆ ಕಾನೂನು ರೂಪಿಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಕೇರಳದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಯಾವ ರೀತಿಯಾಗಿ ಕಾನೂನಿನ ಮೂಲಕ ಇದಕ್ಕೆ ಮಟ್ಟ ಹಾಕುವಂತ ಪ್ರಯತ್ನಗಳು ಯಾಕೆ ಆಗ್ತಾ ಇಲ್ಲ? ಬೇಕೇ ಬೇಕು. ನಮಗೆ ಪಾಶ್ ಆಕ್ಟ್, ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಆಕ್ಟ್ ಬಹಳ ಒಳ್ಳೆ ಆಕ್ಟ್. ಅದರಲ್ಲಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅದು 2013 ಅದು ವಿಶಾಖ ಗೈಡ್ ಲೈನ್ಸ್ ಅಡಿಯಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ಒಂದು ಆಂತರಿಕ ದೂರ ಸಮಿತಿ ಬೇಕು. 2017 ಫೈರ್ ಸಂಸ್ಥೆ ಶುರು ಮಾಡಿ ಅದನ್ನ ಫೈಟ್ ಮಾಡ್ಕೊಂಡ್ ಬಂದಿದ್ವಿ. 2025 ಅದು ಒಂದು ರೀತಿ ವಿಮೆನ್ ಕಮಿಷನ್ ಮುಖಾಂತರ ಫಿಲ್ಮ್ ಚೇಂಬರ್ ಕೂಡ ಅದನ್ನ ಒಪ್ಕೊಂಡು ಒಂದು ICC ಅನ್ನೋದು ಶುರುವಾಗಿದೆ. ಬಟ್ ನಮ್ಮ ಹೋರಾಟ ಅಷ್ಟೇ ಅಲ್ಲ. 2024 ಕೇರಳ ಸರ್ಕಾರ ಬಹಳ ಗಟ್ಟಿಯಾಗಿ ಹೇಮಾ ಕಮಿಟಿ ರಿಪೋರ್ಟ್ ಅಂತ ತಂದು, ಆ ಹೇಮಾ ಕಮಿಟಿ ರಿಪೋರ್ಟ್ ಮುಖಾಂತರ ಅದು ಜಸ್ಟಿಸ್ ಹೇಮಾ ಕಮಿಟಿ ಮುಖಾಂತರ ತಂದು ಆ ಒಂದು ಮಲಯಾಳಂ ಚಿತ್ರರಂಗದಲ್ಲಿ ಏನೇನ್ ಲಿಂಗ ಅಸಮಾನತೆಯ ಸಮಸ್ಯೆಗಳು, ಅದು ಲೈಂಗಿಕ ಕಿರುಕುಳ ಇರ್ಬೋದು, ಕ್ಯಾಸ್ಟಿಂಗ್ ಕೌಚ್ ಇರ್ಬೋದು, ಅದ್ರ ಜೊತೆ ಯಾವ ತರ ವ್ಯವಸ್ಥಿತವಾದ ಅಸಮಾನತೆಗಳಿದೆ, ಇದನ್ನೆಲ್ಲ ಸರಿಪಡಿಸಕ್ಕೆ ಅವ್ರು ಒಂದು ಕಮಿಟಿ ರಿಪೋರ್ಟ್ ತಂದು ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿ ಬದಲಾವಣೆಗೆ, ಪರಿವರ್ತನೆಗೆ ಒಂದು ಕಾರಣ ಆಯ್ತು. ಅದು ಒಳ್ಳೆ ಸಂದೇಶ ಆಯ್ತು. ನಾವು ಕೂಡ ಒಂದು 8 ತಿಂಗಳ ಹಿಂದೆ ನಾವು ಕೂಡ ನಮ್ಮ ಫೈರ್ ಸಂಸ್ಥೆ ಮುಖಾಂತರ 153 ಹೆಸರುಗಳು ತಗೊಂಡು ಯಾರ್ಯಾರು ಒಂದು ಸಮಾಜಮುಖಿ ಇರೋರು, ಚಿತ್ರರಂಗದಲ್ಲಿ ಇರೋರು, ಕಾಳಜಿ ಇರೋರು, ನಿಜವಾಗ್ಲೂ ಪ್ರಾಮಾಣಿಕ ಇರೋರು, ಒಂದು ಉತ್ತಮ ಚಿತ್ರರಂಗ ಬಯಸೋರು ಎಲ್ಲರೂ ಸೇರಿ 153 ಜನ ಸಿಗ್ನೇಚರ್ಸ್ ಅಲ್ಲಿ ನಾವು ಫೈರ್ ಸಂಸ್ಥೆ ಮುಖಾಂತರ ಹೋಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ನಾವು ಇದನ್ನ ಪ್ರಸ್ತಾಪ ಮಾಡಿ, ನಮಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಬೇಕು, ಒಂದು ಜಸ್ಟಿಸ್ ಇಂದ ಬೇಕು, ಒಂದು ನಿಜವಾಗ್ಲು ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡೋ ಜಸ್ಟಿಸ್ ಇಂದ ನಮ್ಗೆ ಈ ತರದ್ದು ಒಂದು ಸ್ವಚ್ಛಗೊಳಿಸ್ಬೇಕು ನಮ್ಮ ಕನ್ನಡ ಚಿತ್ರರಂಗನ ಅನ್ನೋದು ಕೂಡ ನಾವು ಒಂದು ಬೇಡಿಕೆ ಇಟ್ಟಿದೀವಿ. ಅದನ್ನ ಅವರು ಅಷ್ಟೊಂದು ಗಂಭೀರವಾಗಿ ಆ ಟೈಮ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಬಟ್ ಇಷ್ಟು ಇವಾಗ ಅವ್ರು ಒಂದ್ ಸ್ವಲ್ಪ ಅವರು ಎಷ್ಟು ಗಂಭೀರವಾಗಿ ತಗೊಂತಾ ಇದ್ರೆ ನಾನು ನೋಡ್ತಾ ಇದ್ದೀನಿ, ನಾನು ಕನ್ವಿನ್ಸ್ ಆಗಿಲ್ಲ. ನಾವು ಮತ್ತೆ ಪ್ರಸ್ತಾಪ ಮಾಡ್ತಾ ಇದೀವಿ. ಬಟ್ ಅಟ್ ಲೀಸ್ಟ್ ವಿಮೆನ್ ಕಮಿಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಒಂದು ಪಾಶ್ ಆಕ್ಟ್ ಅಡಿಯಲ್ಲಿ ICC ಆಗಿರೋದು ಒಳ್ಳೇದು. ಬಟ್ ನಮಗೆ ಹೇಮಾ ಕಮಿಟಿ ರಿಪೋರ್ಟ್ ಅದೇ ತರದ್ದು ಕೇರಳ ತರ ಕರ್ನಾಟಕದಲ್ಲಿ ಆಗೋವರೆಗೂ ನಮ್ಮ ಫೈರ್ ಸಂಸ್ಥೆಯ ಹೋರಾಟ ನಿಲ್ಲಲ್ಲ. ನಮ್ಮ ಬೇಕು ಕನ್ನಡ ಚಿತ್ರರಂಗಕ್ಕೆ. ಅದು ಇವತ್ತಲ್ಲ ನಾಳೆ ಈ ವ್ಯವಸ್ಥಿತವಾದ ಅಸಮಾನತೆನ ಕಿತ್ತಾಕೋದು ನಮ್ಮ ಮೂಲ ಗುರಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.